ಆಪತ್ತಲ್ಲಿರೋ ಈ ಭಕ್ತಿಯ ನೋವನ್ನು ಆಲೈಸಿ ಪ್ರತ್ಯಕ್ಷ ಆಗಿದ್ಯಾ. ನನ್ ಮಾಂಗಲ್ಯನ್ ಕಾಪಾಡಿದ್ಯಾ. ಆದಷ್ಟು ಬೇಗ ನನ್ ಗಂಡ ನನಗ್ ಸಿಗೋ ಹಾಗೆ ಮಾಡು ಸ್ವಾಮಿ. ತಥಾಸ್ತು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಸದ್ಯದಲ್ಲೇ ನಿನ್ನ ಪತಿ ನಿನ್ನನ್ನು ಸೇರಿಕೊಳ್ಳಲೆಂದು ವರವನ್ನು ನೀಡುತ್ತಿದ್ದೇನೆ. ಮಹಾಭಾಗ್ಯ ಸ್ವಾಮಿ. ನಾನು ಅನ್ಕೊಂಡಿದ್ ಒಂದಾದ್ರೆ ನಡೆದಿದ್ದು ಇನ್ನೊಂದು. ಛೇ, ಶ್ರೀಕರ್ ಅವರು ತೇಟ ಶಿವನ್ ಥರಾನೇ ಕಾಣ್ತಾ ಇದ್ರಮ್ಮ. ನಮ್ಗೆ ನಾಟಕ ಅಂತಾನೆ ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಕಣ್ಮುಂದೆನೆ ನಡೀತಾ ಇದೆಯೋ ಅಂತ ಅನ್ನಿಸ್ತಿತ್ತು. ನಿಮ್ ಮನೇಲಿ ಒಳ್ಳೆ ಕಲಾವಿದ್ರು ಕೂಡ ಇದಾರಮ್ಮ. ಹೌದೌದು, ಕಲಾವಿದ್ರು ಜಾಸ್ತಿ ಆಗೋಗಿ ಒಂದೊಂದು ಸಲ ನಮ್ಮ ಮನೇಲಿ ಏನ್ ನಡೆಯುತ್ತೋ ಅರ್ಥನೇ ಆಗದೆ ಹೋಗ್ತಿದೆ. ಅವನ್ ಮಾತಿಗೆ ನೀವೇನು ಅನ್ಕೋಬೇಡಿಮ್ಮ. ನಿಹಾರಿಕಾ, ನಿನ್ ಬಗ್ಗೆನೆ ಜನರು ತುಂಬಾ ಹೊಗಳ್ತಾ ಇದ್ದಾರೆ. ಮಾಡಿರೋ ನಾಟಕ ಅಂತದ್ದಲ್ವಾ? ನಾಟಕದ ವಿಷಯ ಸರಿ ಆದ್ರೆ ಅವನೇನು ಸಡನ್ ಆಗಿ ಕತ್ತಿಂದ ತಾಳಿ ತೆಗೆದ್ಲು. ಹೇಳವ್ನಿ, ನಿನ್ ಕತ್ತಲ್ಲಿ ತಾಳಿ ಇದೆ ಅಂತ ಒಂದಿನ ಪವಿತ್ರ ಹೇಳಿದ್ಲು. ಆಗ ನಾವು ನೋಡೋ ಪ್ರಯತ್ನ ಕೂಡ ಮಾಡಿದ್ವಿ, ಆಗ್ಲಿಲ್ಲ. ಒಂದು ವೇಳೆ ಅವಳು ಹೇಳಿದ್ದು ನಿಜನ ಏನು ಅಂತ ಅನುಮಾನ ಇದ್ರೆ ನೋಡ್ಕೊಳ್ಳಿ. ಅವನಿ ನಾಟಕದಲ್ಲಿ ಮಾಡ್ತಿರೋ ಪಾತ್ರ ತನ್ನ ಜೀವನದಲ್ಲಿ ನಿಜವಾಗ್ಲೂ ನಡೆದಿದೆಯೇನೋ. ನೀನ್ ಹೇಳಮ್ಮ, ಅದು ನಿಜನಾ? ಅದು ನಿಜ ಏನಲ್ಲ. ನೀವೆಲ್ಲ ಏನೇನೋ ಊಹಿಸ್ಕೋಬೇಡಿ. ತಾಳಿ ಅನ್ನೋದು ಕೇವಲ ನಾಟಕದ ಭಾಗ ಮಾತ್ರ. ತಾಳಿ ಮೊದಲಿನಿಂದಲೂ ಇರೋದಿಲ್ಲ. ಅದು ಅವಾಗ ಮಾತ್ರ ತೋರಿಸಿತ್ತು ಅಷ್ಟೇ. ಅಮ್ಮ ಸುಜಾತ, ಅವನಿಗೆ ಮದುವೆ ಆಗಿಲ್ಲ ಅಂತ ನಿನ್ಗೆ ಗೊತ್ತಲ್ವೇನಮ್ಮ? ಮತ್ತೆ ಹಾಗೆ ಕೇಳ್ತಿದ್ಯಲ್ಲಮ್ಮ? ಹೌದಮ್ಮ, ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅನ್ಕೊಂಡಿದ್ವಿ. ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ಅದು ಆಗ್ಲಿಲ್ಲ. ಈ ವಿಷಯ ಕೂಡ ನಿನಗೆ ಗೊತ್ತಲ್ವಾ? ಎಲ್ಲ ಗೊತ್ತಿದ್ರು ಕೂಡ ಕೆಲವ್ರು ಯಾಕೋ ಸಂಬಂಧ ಇಲ್ದಾಗ ಮಾತಾಡ್ತಾರೆ. ಅವನಿಗೆ ಹೊಡೆಯೋಕ್ ಬಂದವರು ನಿಜವಾಗ್ಲೂ ಹೊಡಿತಿದ್ದಾರೆ ಅನ್ನಿಸ್ತು. ಅವ್ರ ವಿಷಯ ನೋಡ್ಕೋಬೇಕು. ಪುರೋಹಿತ್ರೆ, ಅವ್ರ ಮಾಹಿತಿ ಕೊಡಿ. ನೀವು ಮಾಡಿರೋ ನಾಟಕದ ಕಥೆಯ ಬಗ್ಗೆ, ನಟರ ಬಗ್ಗೆ ಎಲ್ಲ ನಿಹಾರಿಕಾ ಅಮ್ಮನವರೇ ನೋಡ್ಕೊಂಡಿರೋದಪ್ಪ. ನಿಹಾರಿಕಾ ಅವ್ರು ಯಾರು? ಹೇಳು, ಅವ್ರು ಯಾರು? ಗೊತ್ತಿರೋರ್ ಮುಖಾಂತರ ಜೂನಿಯರ್ ಏಜೆಂಟ್ಗೆ ಫೋನ್ ಮಾಡಿದಕ್ಕೆ 4 ಜನರನ್ನ ಕಳ್ಸಿದ್ರು. ಪಾಪ ಅವ್ರಿಗೀಗ ಹೊಸದು ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ಇಮೋಷನಲ್ ಆದ್ರು ಅಷ್ಟೇ ಹೊರತು ಅವ್ರೇನ್ ಬೇಕು ಅಂತ ಮಾಡಿರಲ್ಲ ಅಲ್ವಾ? ಮೊದ್ಲು ಅವ್ರ ಡೀಟೇಲ್ಸ್ ಕೊಡು. ಶ್ರೀಕರ್, ಇಲ್ಲಿ ಜಗಳ ಬೇಡ. ಅಮ್ಮ, ಅದಲ್ಲ ಅಮ್ಮ. ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳಿದ್ಲಲ್ಲ. ಅಲ್ಲ, ಅವನಿ ಮೇಲೆ ಯಾರ ಕೋಪ ಇರುತ್ತೆ? ಶತ್ರುಗಳು ಕೆಲವು ಸಾರಿ ನಮ್ ಸುತ್ತಾನೆ ಓಡಾಡ್ತಿರ್ತಾರೆ ವೇದವತಿಯವರೇ. ನಿಮ್ಮ ಅನುಮಾನಕ್ಕೆ ಅರ್ಥನೇ ಇಲ್ಲ ಶ್ರೀಕರ್. ಇನ್ನು ಆ ವಿಷಯದ ಬಗ್ಗೆ ಬಿಟ್ಬಿಡಿ. ಪುರೋಹಿತ್ರೆ, ಎಲ್ಲ ಸುಖವಾಗಿ ನಡೀತು. ತುಂಬಾ ಸಂತೋಷ ಆಯ್ತು. ಇನ್ನು ನಾವು ಹೊರಡ್ತೀವಿ. ಹಾಗೇ ಆಗ್ಲಿಮ್ಮ. ಹೋಗ್ ಬರ್ತೀನಿ. ಸರಿನಮ್ಮ, ನಾವು ಬರ್ತೀವಿ. ಸರಿ ಯಜಮಾನ್ರೆ. ಅಮ್ಮ ಸುಜಾತ,
ನಿಮ್ಮಿಬ್ಬರನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀವಿ, ಬನ್ನಿಮ್ಮ. ಕಾರಲ್ಲಿ ಓಡಾಡೋ ಸ್ಥಿತಿಗೆ ನಾವಿನ್ನೂ ಹೋಗಿಲ್ಲ ಪ್ರಸಾದ್ರಾವ್ ಅವರೇ. ನೀವು ಹೊರಡಿ, ನಾವು ಹೇಗೋ ಹೋಗ್ತೀವಿ. ಬರ್ತೇವ್ ನಿಹಾರಿಕಾ. ಬಾಯ್ ಬೇಬಿ. ಸರಿ Take care. ಓಕೆ ಡ್ಯಾಡಿ. ಕಾಫಿ ತಗೊಳ್ಳಿ. ಬಾಮ್ಮ, ನಿನ್ಗೂ ಕೂಡ ಕಾಫಿ ತಗೊಂಡ್ ಬರ್ತೀನಿ. ಏನ್ ಬೇಡ. ಶಿವರಾತ್ರಿ ದೃಶ್ಯಗಳು ಇನ್ನು ಕಣ್ಣು ಮುಂದೆನೆ ಕಾಣಿಸ್ತಿದೆ. ಯಾವಾಗ ಏನಾಗುತ್ತೋ ಅಂತ ಕ್ಷಣ ಕ್ಷಣ ಭಯ ಪಟ್ಸತ್ವಿ. ನೀವು ಓವರ್ ಮಾಡಿದ ನಾಟಕ ಅಂತೂ ಹಾರಿಬಲ್ ಅನ್ಕೋ. ಅವನ ಮೇಲೆ ನಿಜವಾಗ್ಲೂ ಅಟ್ಯಾಕ್ ನಡೆದಿದೆ ಅನ್ನಿಸ್ತು. ಅಷ್ಟೊಂದು ರಿಯಾಲಿಟಿ ಆಗಿತ್ತು. ಅದು ರಿಯಾಲಿಟಿ ಆಗಿರ್ಲಿಲ್ಲ, ಅದೇ ರಿಯಲ್. ವಾಟ್? ಎಸ್, ಅವನಿನ ಸಾಯಿಸೋದಕ್ಕೆ ನಾನು ಅರೇಂಜ್ ಮಾಡಿದ ವ್ಯಕ್ತಿಗಳವರು. ನಿಜನಾ? ನಿಮ್ ಹತ್ರ ಯಾಕೆ ಸುಳ್ಳು ಹೇಳ್ತೀನಿ? ನಂಬೋದಕ್ಕಾಗ್ತಿಲ್ಲ. ಅದಕ್ಕೆ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಪ್ಲಾನ್ ಮಾಡಿದೆ. ನಿಮಗ್ ಮೊದಲೇ ಹೇಳಿದ್ರೆ ನನ್ನ ಪ್ರಯತ್ನಕ್ಕೆ ಅಡ್ಡಿ ಮಾಡ್ತೀರಾ ಅಂತ ಹೇಳಲಿಲ್ಲ. ಕಷ್ಟಪಟ್ಟು ಅಷ್ಟು ದೊಡ್ಡ ಪ್ಲಾನ್ ಮಾಡಿದೆ. ಆದ್ರೆ ಏನ್ ಲಾಭ? ಆ ಮೂರ್ಖರು ಯಾರು ವರ್ಕೌಟೇ ಮಾಡಲಿಲ್ಲ. ನಾಟಕದ ಭಾಗವಾಗಿ ಆ ಅವನಿ ಮೇಲ್ ಹೋಗಿದ್ರೆ ಶಿವರಾತ್ರಿ ದಿನ ಅವನಿ ಶಿವೈಕ್ಯ ಹೊಂದಿ ಕೈಲಾಸ ಸೇರ್ಕೊಂಡ್ಲು ಅಂತ ತುಂಬಾ ಅದೃಷ್ಟವಂತೆ ಅಂತ ಕಲರಿಂಗ್ ಕೊಡ್ತಿದ್ದೆ. ಅದ್ರ ಜೊತೆಗೆ ಆ ಅವನಿ ಕಾಟ ನನಗ್ ತಪ್ಪಾಯ್ತು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಏನು ಹಾಗೆ ನೋಡ್ತಿದ್ದೀರಾ? ನಿಹಾ, ನೀ ಮಾಡೋ ಕೆಲ್ಸಗಳಿಗೇನಾದ್ರೂ ಅರ್ಥ ಇದೆಯಾ? ದಿನ ದಿನಕ್ಕೆ ಬುದ್ಧಿ ಕಳ್ಕೊತಿದ್ಯಾ? ಗೌತಮಿ, ಹೌದಮ್ಮ, ಒಬ್ಬ ಮನುಷ್ಯ ಅಡ್ಡ ಬರಬಾರ್ದು ಅಂತ ನೀನು ಇಟ್ಟಿದ್ದು ತುಂಬಾ ಎಕ್ಸ್ಟ್ರೀಮ್ ಸ್ಟೆಪ್ಪು. ವಿಷಯ ಹೊರಗಡೆ ಗೊತ್ತಾಯ್ತು ಅಂದ್ರೆ ದೊಡ್ಡ ದೊಡ್ಡ ಜಗಳ ಆಗುತ್ತೆ. ಆವಾಗ ನಾವು ಕೂಡ ನೀನು ಕಾಪಾಡ್ಕೊಳಕ್ಕಾಗಲ್ಲ, ಪ್ರೇಮಿಯಾಗಲ್ಲ, ಅಂತಕಿಯಾಗಿ ಉಳ್ಕೊಳ್ತೀಯ. ಒಬ್ಳೇ ಒಬ್ಳು ಮಗಳು, ನಿನಗೊಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ಎಷ್ಟೋ ದಿನದಿಂದ ನಾವು ತುಂಬಾ ಕಷ್ಟಪಡ್ತಿದೀವಿ. ಅದಕ್ಕೆ ನೀನ್ ಹೇಳೋ ಪ್ರತಿಯೊಂದು ಮಾಡ್ತಿದೀವಿ. ಆದ್ರೂ ಮನುಷ್ಯನ ಸಾಯಿಸೋ ರೇಂಜ್ಗೆ ಹೋಗೋದು ಕರೆಕ್ಟ್ ಅಲ್ಲಮ್ಮ. ನನಗೆ ಶ್ರೀಕರ್ ಅವ್ರು ಬೇಕು ಅಷ್ಟೇ. ಕೆಂಡದ ಮೇಲೆ ನಡೆಯೋಕ್ಕಾಗಲ್ಲ ಅಂತ ಸಾಕ್ಸ್ನ ನಮ್ಮ ಹತ್ರ ತರಿಸ್ಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಪ್ರಯತ್ನ ಮಾಡಿದೆ. ಕೊನೆಗೇನಾಯ್ತು? ಕೆಂಡದ ಮೇಲೆ ನಡಿಬೇಕಾಗಿ ಬಂತು. ಹಾಗೇನೆ ದೊಡ್ಡ ದೊಡ್ಡ ನಿರ್ಧಾರಗಳು ಕೂಡ ನಮ್ ತಲೆಗೆ ಸುತ್ಕೊಳ್ಳುತ್ತಮ್ಮ. ಚಿಕನ್ನಲ್ಲಿ ನೀನು ತೋರಿಸಂತ ಮೊಂಡತನ ದೊಡ್ಡವಳಾದ್ಮೇಲೆ ದಡ್ಡತನದಿಂದ ಕೆಟ್ಟತನವಾಗಿ ಬದಲಾಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಮ್ಮ. ಅವ ನಿನ್ ಮನೆಯಿಂದ ಕಳ್ಸ್ಕೊಡೋದಿಕ್ಕೆ, ಶ್ರೀಕರಿಂದ ದೂರ ಮಾಡೋದಿಕ್ಕೆ ಬೇರೆ ಮಾರ್ಗಗಳನ್ನ ಯೋಚನೆ ಮಾಡು. ಆದ್ರೆ ಹತ್ಯೆ ಪ್ರಯತ್ನ ಮಾತ್ರ ಬೇಡಮ್ಮ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೋಗ್ಬರ್ತೀನಿ. ಬೇಬಿ,
ನೀನೇನು ನನ್ ಮನೆ ಮುಂದೆ ಫಾಲೋ ಮಾಡ್ತಿದ್ಯಾ? ಹೌದು, ಯಾಕೆ? ಕೆಲವು ಸತ್ಯಗಳನ್ನ ತಿಳ್ಕೊಳ್ಳೋದಕ್ಕೆ. ಏನ್ ಕೇಳಿಸ್ಕೊಂಡೆ? ನನ್ನ ಸಾಯಿಸೋದಕ್ಕೆ ನೀನ್ ಮಾಡಿರೋ ಪ್ಲಾನ್ ಬಗ್ಗೆ ಪೂರ್ತಿ ಕೇಳಿಸ್ಕೊಂಡೆ. ನಂಗೆ ನಿನ್ ಮೇಲೆ ದೇವಸ್ಥಾನದಲ್ಲೇ ಅನುಮಾನ ಬಂತು. ಅದು ಇಲ್ಲಿ ನಿಜ ಆಯ್ತು. ನಮ್ ಮಗಳು ಯಾವುದೇ ಪ್ಲಾನ್ ಮಾಡಿಲ್ಲ. ಅನಾವಶ್ಯಕವಾಗಿ ನನ್ ಮಗಳನ್ನ ಅನುಮಾನಿಸ್ಬೇಡ. ಡೈರೆಕ್ಟ್ ಆಗಿ ಎದುರಿಸಕ್ಕಾಗದೆ ಈ ತರ ರಾಂಗ್ ರೂಟಲ್ಲಿ ಬರ್ತಿದ್ಯಾ? ಅಷ್ಟೇ ಅಲ್ವಾ ಮತ್ತೆ? ನೀವ್ ಮಾಡ್ತಾ ಇರೋ ತಪ್ಪೇನು ಗೊತ್ತಾ? ನಿಮ್ ಮಗಳನ್ನ ಅತಿಯಾಗಿ ಪ್ರೀತಿಸೋದು. ಮಕ್ಕಳು ಬೆಂಕಿನ ಮುಟ್ಟೋದಕ್ಕೆ ಹೋಗ್ಬೇಕಾದ್ರೆ ಸುಡುತ್ತೆ ಅಂತ ಎಚ್ಚರಿಸ್ಬೇಕು. ಅದು ಅಪ್ಪ ಅಮ್ಮ ಆಗಿ ನಿಮ್ ಜವಾಬ್ದಾರಿ. ಹಾಗೇನೆ ತಪ್ಪು ಮಾಡ್ಬೇಕಾದ್ರೂ ಕೂಡ ನೀವು ಬುದ್ಧಿ ಹೇಳ್ಬೇಕು. ಆದ್ರೆ ನೀವ್ ಆ ಥರ ಮಾಡ್ದೆ ಅವಳನ್ನ ವಹಿಸ್ಕೊಂಡ್ ಬರ್ತಿದ್ದೀರಾ. ಅದರಿಂದ ನಿಮ್ ಮಗಳು ಏನ್ ಕಳ್ಕೊಳ್ತಾಳೆ ಗೊತ್ತಾ? ಅವಳ ಜೀವನ. ನನ್ನ ಸಾಯಿಸೋದಿಕ್ಕೆ ಯಾವ ಪ್ಲಾನು ಮಾಡಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆ ರೌಡಿಗಳನ್ನ ಹಿಡ್ಕೊಂಡು ಇಂಟ್ರಾಗೇಷನ್ ಮಾಡಿದ್ರೆ ನಿಜ ಗೊತ್ತಾಗ್ಬಿಡತ್ತೆ. ನಿಹಾರಿಕಾನ ಹೊರಗೆ ಕಳ್ಸೋದಕ್ಕೋಸ್ಕರ ನಾನು ಆ ಕೆಲಸ ಮಾಡಿದ್ರೆ ಸಾಕು. ಆದ್ರೂ ನಾನು ಹಾಗೆ ಮಾಡಲ್ಲ. ಯಾಕಂದ್ರೆ ವೇದವತಿಯವ್ರ ಸೊಸೆ ಆಗೋಳ ಅಸಲಿ ರೂಪ ಇದು ಅಂತ ಇಡೀ ಪ್ರಪಂಚಕ್ಕೆ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ. ಎಷ್ಟೋ ವರ್ಷಗಳಿಂದ ಅವ್ರು ಉಳಿಸ್ಕೊಂಡ್ ಬರ್ತಾ ಇರೋ ನಂಬಿಕೆಗಳ ಮೇಲೆ ನಿಮ್ಮಿಂದ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ಹೇಳಕ್ಕಾಗಲ್ಲ. ಅದು ಅಲ್ಲದೆ ನಮ್ಮಿಬ್ರ ಮಧ್ಯೆ ಇರೋ ಅಗ್ರಿಮೆಂಟ್ ಏನು? ನೀನು ಬುದ್ಧಿ ಕಲ್ತು ಹೊರಗಡೆ ಹೋಗ್ಬೇಕು. ನಾನು ಆ ಮಾತಿಗೆ ಯಾವಾಗ್ಲೂ ಕಟ್ಟುಬದ್ಧವಾಗಿರ್ತೀನಿ. ಇಲ್ಲ ಅಂದಿದ್ರೆ ನಿನ್ನನ್ನು ಹೊರಗೆ ಹಾಕೋದು ನಂಗೆ 5 ನಿಮಿಷದ ಕೆಲಸ. ಗೆಲ್ಲೋದಕ್ಕೋಸ್ಕರ ಮನುಷ್ಯರನ್ನ ಸಾಯಿಸೋದಕ್ಕೆ ಹೋಗ್ಬೇಡ. ಒಂದ್ ವೇಳೆ ನೀನ್ ಗೆದ್ರು ಅದು ನಿಜವಾದ ಗೆಲುವಲ್ಲ. ಇನ್ನೊಂದ್ಸಲ ಹೀಗೆ ತಲೆ ಕೆಟ್ಟ ಪ್ರಯತ್ನನ ಮಾಡ್ಬೇಡ. ಈ ವಿಷಯ ಶ್ರೀಕರ್ಗೇನಾದ್ರೂ ಹೇಳ್ತಾಳೇನೋ? ಹೌದಮ್ಮ, ನಿನ್ನ ಹತ್ರ ಇಂಥ ಕ್ರೈಮ್ ಥಾಟ್ಸ್ ಇದೆ ಅಂತ ಶ್ರೀಕರ್ಗೆ ಗೊತ್ತಾಗೋದು ಒಳ್ಳೇದಲ್ಲ. ಅವನಿ, ಈ ವಿಷಯ ಯಾವುದು ನಾನು ಯಾರಿಗೂ ಹೇಳೋದಿಲ್ಲ. ಬಟ್ ನಿನ್ ಪದ್ಧತಿನ ಬದಲಾಯಿಸ್ಕೊ. ಈ ಅವನಿ ಜೊತೆ ನಾವು ತುಂಬಾ ಹುಷಾರಾಗಿರ್ಬೇಕು. ಯಾವಾಗ ಎಲ್ಲಿರ್ತಾಳೋ ಸ್ವಲ್ಪ ನೋಡ್ತಾ ಇರಬೇಕು. ಸರಿ ಸರಿ, ನಾನು ಹೊರಡ್ತೀನಿ. ಸರಿನಮ್ಮ. ನಿಹಾರಿಕಾ ಕೆಂಡದ ಮೇಲೆ ನಡೆದ್ಲು. ಅವನಿ 101 ಬಿಂದಿಗೆಯಿಂದ ಅಭಿಷೇಕ ಮಾಡಿದ್ಲು. ಇಬ್ರಿಗೂ ಒಳ್ಳೆ ಗೌರವ ಸಿಕ್ತು. ಐಡೆಂಟಿಟಿಗೋಸ್ಕರ ಹೋರಾಟ ಮಾಡೋದು ಅಂದ್ರೆ ಅದು. ನಿನಗೆ ಕಾಲ್ ನೋವಾಗಬಾರ್ದು, ಕೈ ಕೆಸರಾಗಬಾರ್ದು. ಹಾಗಾದ್ರೆ ಗೌರವ ಹೇಗೆ ಸಿಗುತ್ತೆ ಲಾವಣ್ಯ? ನನ್ನ ಕಿಂಡಲ್ ಮಾಡೋದೇ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ ಏನು? ನನ್ನ ತಮ್ಮ ಹೇಳ್ತಿರೋದು ಕೂಡ ಕರೆಕ್ಟೇ ಅಲ್ವಾ ಲಾವಣ್ಯ? ಯಾವ ಕಷ್ಟನೂ ಪಡೆದೆ ಪ್ರತಿಫಲ ಸಿಗ್ಬೇಕು ಅಂದ್ರೆ ಹೇಗಾಗತ್ತೆ? ಶಿವರಾತ್ರಿಗೆ ನಾನು ಮಿಸ್ ಆದೆ ಅಷ್ಟೇ. ಇಲ್ಲ ಅಂದಿದ್ರೆ ಸಿಸ್ಟರ್ಗೆ ಒಳ್ಳೆ ಮಾರ್ಕ್ಸ್ ಬರೋ ಹಾಗೆ ಮಾಡ್ತಿದ್ದೆ. ಏನ್ ಮೀಟಿಂಗು? ಅಪ್ಪ ಶಿವರಾತ್ರಿ ಉತ್ಸವದಲ್ಲಿ ಇರ್ಲಿಲ್ವಲ್ಲ, ಅಲ್ಲಿನ ವಿಷಯನ ವಿವರಿಸ್ತಿದೀವಿ ತಾತ. ಅಮ್ಮ, ಏನ್ ಶ್ರೀ? ನನಗಿನ್ನೂ ಅನುಮಾನ ಹಾಗೇ ಇದೆ ಅಮ್ಮ. ಹಿಂದೆ ಮುಂದೆ ಇಲ್ದೇನೆ ಮಾತಾಡ್ತಿದ್ಯಲ್ಲೋ, ಯಾವ ವಿಷಯದ ಬಗ್ಗೆ?
ಸುಮ್ಮನೆ ಮಾಡ್ತಿರೋ ನಾಟಕದಲ್ಲಿ ಅವನ ಮೇಲೆ ಯಾರೋ ಬೇಕು ಅಂತಾನೆ ಅಟ್ಯಾಕ್ ಮಾಡಿರೋ ಹಾಗೆ ಅನುಮಾನ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಆಗಿದ್ದೇನೋ ಆಗೋಯ್ತು. ಶಿವರಾತ್ರಿಯಲ್ಲಿ ನಡೆದಿರೋ ವಿಷಯಗಳು ಮಿಸ್ ಆಗಿ ಕೂಡ ಮನೇಲಿ ಗೊತ್ತಾಗೋಕ್ ಬಿಡ್ಬೇಡ. ಹೇಳೋಳೆ ಆಗಿದ್ರೆ ಇಲ್ಲಿವರೆಗೂ ಯಾಕೆ ಸುಮ್ಮನಿರ್ತಿದ್ದೆ? ಹಾಗಾದ್ರೆ ಎಲ್ಲ ಮರ್ತ್ಬಿಡು. ವೇದವತಿಯವರ ಕುಟುಂಬದ ಮರ್ಯಾದೆಗೆ ಸಂಬಂಧಿಸಿರೋ ವಿಷಯ ಆಗಿರೋದಕ್ಕೆ ಮರ್ತ ಹೋಗದೆ ತಪ್ಪಲ್ಲ ಅಲ್ವಾ? ಆ ವಿಷಯನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲಮ್ಮ. ಅದೃಷ್ಟದಿಂದ ಅವನಿಗೇನೂ ಆಗ್ಲಿಲ್ಲ, ಅದೇ ಸಂತೋಷ. ಅದ್ ಸರಿ, ಅವನಿ ನಿಹಾರಿಕಾ ಎಲ್ಲಿ? ಗಂಗಾ ಪಾರ್ವತಿ ಹಾಗೆ, ಪದ್ಮಾವತಿ ಅಲುಮೇಲು ಹಾಗೆ ಎಷ್ಟು ಚೆನ್ನಾಗಿ ಒಟ್ಟಿಗೆ ಬರ್ತಿದಾರೋ ನೋಡಿ. ಇಬ್ರು ಅಕ್ಕ ತಂಗಿ ತರ, ಬೆಸ್ಟ್ ಫ್ರೆಂಡ್ ತರ ಒಟ್ಟಿಗೆ ಬರ್ತಾ ಇದೀರಲ್ಲ. ಹೊರಗಡೆಯಿಂದ ಇಬ್ರು ಒಂದೇ ಟೈಮಿಗೆ ಒಳಗ್ ಬಂದ್ವಲ್ಲ, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಿದೆ. ಅವನಿ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನಾಯ್ತು? ದೇವಸ್ಥಾನದಲ್ಲಿ ನಡೆದಿರೋ ನಾಟಕದಲ್ಲಿ ನಿನ್ ಮೇಲ್ ಬೇಕು ಅಂತಾನೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ಶ್ರೀಕರ್ಗೆ ಇನ್ನೂ ಏನೋ ಅನುಮಾನ ಇದೆ. ಅವ್ರು ಹಾಗೆ ವರ್ತಿಸಿದ್ರಲ್ಲಿ ಯಾರ್ದೋ ಕೈವಾಡ ಇದೆ ಅಂತ ನನಗನ್ನಿಸ್ತಾ ಇದೆ. ಅವನಿ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನ್ ಬಗ್ಗೆ ಹೇಳಲ್ಲ ಅಂದಿದ್ದಾಳೆ, ಮತ್ತೆ ನನ್ ಕಡೆ ಯಾಕೆ ನೋಡ್ತಿದ್ದಾಳೆ? ನಿಹಾರಿಕಾ ಕಡೆ ಅಷ್ಟು ಅನುಮಾನದಿಂದ ನೋಡ್ತಿದ್ಯಲ್ಲ ಅವನಿ. ಆ ಆರ್ಟಿಸ್ಟ್ಗಳು ಸೀನಲ್ಲಿ ಮುಳುಗ್ ಹೋಗಿ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದ್ರು ಅಂತ ನಿಹಾರಿಕಾ ಹೇಳಿದ್ಲಲ್ವಾ? ನಂಗೆ ಯಾರ ಮೇಲೂ ಅನುಮಾನ ಇಲ್ಲ ಶ್ರೀಕರ್ ಅವರೇ. ನಿನಗೇನಾದ್ರೂ ಅನುಮಾನ ಬಂತು ಅಂತಂದ್ರೆ ನನಗೆ ಹೇಳು ಅವನಿ. ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಸರಿ, ಹೇಳ್ತೀನಿ. ಶ್ರೀ, ನಮಗ್ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ. ನಡೀರಿ. ಶ್ರೀಕರ್ ಅವ್ರೆ, ನಿಮ್ಮ ಅನುಮಾನ ಇನ್ನೂ ಹೋಗಿಲ್ಲ ಅಲ್ವಾ? ಒಳ್ಳೆ ಟೈಮ್ ನೋಡಿ ಆ ಆರ್ಟಿಸ್ಟ್ಗಳನ್ನ ನಾನು ಕರೆಸ್ತೀನಿ ಬಿಡಿ. ನೀವು ಪೊಲೀಸ್ ಅವ್ರ ತರ ಇನ್ವೆಸ್ಟಿಗೇಟ್ ಮಾಡಿ, ಸರಿನಾ? ಇಬ್ರು ಒಟ್ಟಿಗೆ ಬಂದ್ರಿ, ಏನ್ ವಿಷಯ? ಏನಿಲ್ಲಕ್ಕ. ನಾವು ನಿನಗ್ ಸಪೋರ್ಟ್ ಮಾಡ್ತಿದ್ರೆ ನೀನ್ ಅವಳ ಜೊತೆ ಬಂದೆ. ನಿನ್ನ ಪ್ಲಾನ್ ಏನು ಅಂತ ನಮಗ್ ಅರ್ಥ ಆಗ್ತಾ ಇಲ್ಲ. ನಿನ್ ಕಣ್ಣಿಗೆ ನಾವೆಲ್ಲ ಪೆದ್ರ ತರ ಕಾಣ್ತಾ ಇದೀವಾ? ಅಪ್ಪ, ಏನಿಲ್ಲ ಅಂತ ಹೇಳ್ದೆ ಅಲ್ವಾ? ನೀನ್ ಏನು ಇಲ್ಲ ಅಂದೆ ಅಂದ್ರೆ ಏನೋ ಇದೆ ಅಂತಾನೆ ಅರ್ಥ. ನನ್ಗೆ ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ. ಅನುಕೂಲ ಆದಾಗ ಎಲ್ಲ ಮಾತಾಡೋಣ. ಮಾಮೂಲಿ ಅಲ್ಲ, ಬೂದಿ ಮುಚ್ಚಿರೋ ಕೆಂಡ. ನಮಗ್ ಗೊತ್ತಿಲ್ದೇನೆ ಅವರಿಬ್ರು ಮಧ್ಯೆ ಏನೋ ನಡೀತಿದೆ ಅಂತ ನನ್ನ ಅನುಮಾನ. ನನ್ ಬಗ್ಗೆ ಬಿಟ್ರೆ ಎಲ್ಲಾರ್ ಬಗ್ಗೆನೂ ಮಾತಾಡ್ಕೋತಾರೆ. ನನ್ ಐಡೆಂಟಿಟಿನ ನಾನೇ ಕ್ರಿಯೇಟ್ ಮಾಡ್ಕೋಬೇಕು. ನಡೆದಿರೋ ವಿಷಯನ ಶ್ರೀಕರ್ ಅವ್ರ ಹತ್ರ ಹೇಳ್ಬಿಟ್ರೆ ನಿಹಾರಿಕಾನ 5 ನಿಮಿಷ ಕೂಡ ಮನೇಲಿರೋದಕ್ಕೆ ಬಿಡಲ್ಲ. ನಿಹಾರಿಕಾ ಬಗ್ಗೆ ಎಲ್ಲನೂ ಹೇಳಿ ಅವಳ ನಿಜ ರೂಪನ ಬಯಲ್ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಂಗೆ ಒಳ್ಳೇದೇ ಆಗುತ್ತೆ. ಆದರೆ ನಂಗೂ ನಿಹಾರಿಕಾಗೂ ಮಧ್ಯ ಇರೋ ಕಂಡೀಷನ್ಸ್ ಪ್ರಕಾರ ರೌಡಿಗಳಿಂದ ನನ್ನ ಮೇಲೆ ಹತ್ಯಾ ಪ್ರಯತ್ನ ಮಾಡಿಸಿರೋ ವಿಷಯದ ಬಗ್ಗೆ ಶ್ರೀಕರ್ ಅವರು ಕೂಡ ಹೇಳ್ಬಾರ್ದು. ಅವನಿ,